ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಿವಿಲ್ ಜಡ್ಜ್ಮೆಂಟ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಒಂದು ಬೇಸಿಕ್ ಸ್ಟ್ರಕ್ಚರ್ ಹೇಗಿರಬೇಕು ಸಿವಿಲ್ ಜಡ್ಜ್ಮೆಂಟ್ ಅನ್ನೋದನ್ನು ಇಲ್ಲಿ PDF ಅಲ್ಲಿ ಕಾಣ್ತಾ ಇದೆಯಲ್ಲ, ಹೀಗೆ ಇರಬೇಕು. ಸೊ ಇದಕ್ಕೆ ಏನು ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ನೋಡೋಣ ಬನ್ನಿ. ಆ ಮುಖ್ಯವಾದ ವಿಷಯಗಳು ಯಾವುವು, ಸಿವಿಲ್ ಜಡ್ಜ್ಮೆಂಟ್ ಬರೀಲಿಕ್ಕೆ ಯಾವ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಬೇಕು ಅದನ್ನು ನೋಡೋಣ ಬನ್ನಿ. ಸಿಂಪಲ್ ಟೆಕ್ನಿಕ್ಸ್ ಫಾರ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್. ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಅನ್ನೋದು ತುಂಬ ಕಷ್ಟವಾದ ವಿಷಯ ಖಂಡಿತ ಅಂತೂ ಅಲ್ಲ, ಆದರೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ನಾವು ಯಾವುದನ್ನು ಇನ್ಕ್ಲೂಡ್ ಮಾಡಬೇಕು, ಯಾವುದನ್ನು ಇನ್ಕ್ಲೂಡ್ ಮಾಡಬಾರ್ದು, ಎಷ್ಟು ಪೇಜ್ಗಳಲ್ಲಿ ಬರಿಬೇಕು, ಇವೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಸಿವಿಲ್ ಜಡ್ಜ್ಮೆಂಟನ್ನು ನಾವು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಯಾಕೆಂದರೆ ನಿಮಗೆ ಬರೀ ಕೇವಲ 3 ಗಂಟೆ ಇರುತ್ತೆ. ಸೊ ಯಾವುದಕ್ಕೆ ಎಷ್ಟು ಟೈಮ್ ಡಿವೈಡ್ ಮಾಡಬೇಕು, ಹೇಗೆ ಅಂತ ಅದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಎಕ್ಸಾಮ್ ಬರೀಬೇಕು. ಹೀಗಿರುವಾಗ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಎಲ್ಲದಕ್ಕೂ ಸೇಮ್ ಇರುತ್ತೆ. ಸಿವಿಲ್ ಜಡ್ಜ್ಮೆಂಟ್ ಇರಲಿ, ಕ್ರಿಮಿನಲ್ ಜಡ್ಜ್ಮೆಂಟ್ ಇರಲಿ. ಈ ವಿಡಿಯೋದಲ್ಲಿ ನಾನು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ ಹೇಳ್ತಿದ್ದೇನೆ. ಹಾಗೆ ಕ್ರಿಮಿನಲ್ ಜಡ್ಜ್ಮೆಂಟಲ್ಲೂ ಕೂಡ ಇದೇ ರೀತಿ ಕೆಲವೊಂದು ಬೇಸಿಕ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಅದು ಕೂಡ ನೆನ್ಪಿಟ್ಕೊಳ್ಬೇಕು. ಸೊ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗಲ್ಲಿ ನಾವು ಬೇಸಿಕ್ ಟೆಕ್ನಿಕ್ ಏನು ನೋಡೋಣ. ನೋಡಿ, ನಾವು ಜನರಲ್ಲಾಗಿ 11 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಬೋದು. ಒಂದು ಸಿವಿಲ್ ಜಡ್ಜ್ಮೆಂಟ್, ಒಂದು ಸ್ಟ್ರಕ್ಚರ್, ಒಂದು ಬೇಸಿಕ್, ಒಂದು ಸ್ಟ್ರಾಟಜಿ ಅಂತ ಮಾಡ್ಕೊಳ್ಬೇಕಂತಾದರೆ ಯಾವಾಗಲೂ ಸಿವಿಲ್ ಜಡ್ಜ್ಮೆಂಟಲ್ಲಿ 11 ವಿಷಯಗಳನ್ನು ನಾವು ಇನ್ಕ್ಲೂಡ್ ಮಾಡಲೇಬೇಕು. ಅದು ಯಾವುದ್ಯಾವುದು ಅಂತ ನೋಡೋಣ. ಮೊದಲದಾಗಿ ಕಾಸ್ಟ್ ಟೈಟಲ್ಲು. ಕಾಸ್ಟ್ ಟೈಟಲ್ ನಾವು ಹೇಗೆ ಪ್ಲೇಂಟ್ ರಿಟರ್ನ್ ಸ್ಟೇಟ್ಮೆಂಟ್ಗೆ ಹಾಕ್ತೇವೋ ಹಾಗೆ ಜಡ್ಜ್ಮೆಂಟಲ್ಲೂ ಕಾಸ್ಟ್ ಟೈಟಲ್ ಇರುತ್ತೆ. ಅದರಲ್ಲಿ ಯಾವುದ್ಯಾವುದು ಇರಬೇಕು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮ್ಮ ಸ್ಕ್ರೀನ್ ಮೇಲೆ, ಇದು ಒಂದು ಬೇಸಿಕ್. ಈ ಥರ ನಿಮಗೆ ಕ್ವಶನಲ್ಲಿ ಹೇಗೆ ಬರುತ್ತೆ ಅದ್ರ ಪ್ರಕಾರ ನೀವು ಮಾಡಿಫೈ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ ಕೋರ್ಟಲ್ಲಿ ಕೇಸ್ ಫೈಲ್ ಆಗಿದೆ ಆ ಕೇಸಿನ ಹೆಸರು. ಇಲ್ಲಿ ನಾನು ಬ್ಯಾಂಗ್ಳೂರ್ ಅಂತ ಹಾಕಿದ್ದೇನೆ. ಕ್ವಶನಲ್ಲಿ ಯಾವ ಕೋರ್ಟ್ ಇರುತ್ತೆ ಆ ಕೋರ್ಟ್ ಹೆಸರು ಹಾಕಿ. ಪ್ರೆಸೆಂಟ್ ಜಡ್ಜ್ ಹೆಸರು, ಇದರಲ್ಲಿ ಸೆಕೆಂಡ್ ಒನ್ನು ನೇಮ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ XYZ ಅಂತಲೂ ಬರಿಬೋದು ಎಕ್ಸಾಮಲ್ಲಿ. ಸೊ ಆ ಜಡ್ಜಿನ ಹೆಸರು, ಯಾರು ಜಡ್ಜ್ಮೆಂಟ್ ಕೊಡ್ತಿದ್ದಾರೆ ಅವರ ಹೆಸರು ಇಲ್ಲಿ ಬರಬೇಕಿರತ್ತೆ. ಮತ್ತು ಡೇಟ್ ಆಫ್ ದಿ ಜಡ್ಜ್ಮೆಂಟ್ ಥರ್ಡ್ ಪಾರ್ಟ್ ಆಗಿರುತ್ತೆ. ಇನ್ನು ಕೇಸ್ ನಂಬರ್ ಏನು, ಕೇಸ್ ನಂಬರ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ, OS ಅಥವಾ ಬೇರೆ ಏನಾದರೂ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಹಾಕಬೇಕು. ಮತ್ತು ಲಾಸ್ಟಿಗೆ ಪಾರ್ಟೀಸ್ ನೇಮ್, ಆ ಇಬ್ಬರು ಪಾರ್ಟಿಗಳು, ಪ್ಲೇಂಟಿಫ್ ಯಾರು, ಡಿಫೆಂಡೆಂಟ್ ಯಾರು ಅಂತ ಅದನ್ನು ಹಾಕಬೇಕು. ಸೊ ಕಾಸ್ಟ್ ಟೈಟಲ್ಲು ಫಸ್ಟ್ ಇಂಪಾರ್ಟೆಂಟ್ ಥಿಂಗು. ಅದನ್ನು ಕ್ಲೀನಾಗಿ 5 ಪಾಯಿಂಟಲ್ಲಿ ಡಿವೈಡ್ ಮಾಡಿಕೊಂಡು ಬರಿಬೋದು. ನೆಕ್ಸ್ಟ್ ಒನ್ನು ಹೆಡ್ಡಿಂಗ್. ಹೆಡ್ಡಿಂಗ್ ಅಂದರೆ ಯಾವುದು? ಸಿಂಪಲ್, 1 ವರ್ಡಲ್ಲಿ ಬರಿಬೋದು ಜಡ್ಜ್ಮೆಂಟ್ ಅಂತ. ನಿಮ್ಗೆ ಅನಿಸ್ಬೋದು ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ, ಆದರೆ ಕೆಲವೊಂದು ಸಲ ಈ ಶಬ್ದನೇ ಬಿಟ್ಟು ಹೋಗುತ್ತೆ. ಜಡ್ಜ್ಮೆಂಟ್ ಅಂತ ನಾವು ಬರೆಯೋದೇ ಇಲ್ಲ. ಅಂದರೆ ಅದು ಜಡ್ಜ್ಮೆಂಟಾ, ಆರ್ಡ್ರಾ, ಅದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರುತ್ತೆ ನಾವು ಜನರಲ್ ಆಗಿ ನೋಡುವಾಗ. ಅದಕ್ಕೋಸ್ಕರ ಜಡ್ಜ್ಮೆಂಟ್ ಅಂತ ಒಂದು ಹೆಡ್ಡಿಂಗ್ ಹಾಕಬೇಕು. ಇದು 2ನೇ ಮುಖ್ಯವಾದ ವಿಷಯ. ಇನ್ನು 3ನೇದು ಟೈಪ್ ಆಫ್ ಸೂಟ್, ಯಾವ ಸೂಟ್ ಫೈಲ್ ಆಗಿದೆ ಅಂತ ಅದು ಹೇಗೆ ಫಾರ್ಮೆಟಲ್ಲಿ ಬರುತ್ತೆ ನೋಡೋಣ. ನೋಡಿ, ಇಲ್ಲಿಂದ ನಿಮ್ಮದು ಜಡ್ಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಆ್ಯಕ್ಚುಲ್ ಜಡ್ಜ್ಮೆಂಟ್ ಬಿಗಿನ್ಸ್ ಫ್ರಾಮ್ ದಿಸ್ ಸ್ಟೇಜ್. ಅಂದರೆ ಥರ್ಡ್, ಯಾವ ಥರ ಸೂಟ್ ಹಾಕಿದ್ದಾರೆ, ಪ್ಲೇಂಟಿಫ್ ಪ್ರೇಯರಲ್ಲಿ ಏನು ಕೇಳಿದ್ದಾರೆ ಅದನ್ನೆಲ್ಲ ಹಾಕಬೇಕಾಗತ್ತೆ. ಇಲ್ಲಿ ಒಂದು ರಫ್ ಆಗಿ ನಾನೊಂದು ಕೊಟ್ಟಿದ್ದೇನೆ ನೋಡಿ, ಈ ಥರ ಸ್ಟಾರ್ಟ್ ಆಗಬೇಕು. ದಿಸ್ ಈಸ್ ಅ ಸೂಟ್ ಫಾರ್ ರಿಕವರಿ ಫಾರ್ ರುಪೀಸ್ ಡ್ಯಾಶ್, ಎಷ್ಟೇ ಇರಲಿ, ಮನಿ ಸೂಟ್ ಆದರೆ, ಅಥವಾ ದಿ ಪ್ಲೇಂಟಿಫ್ ಫೈಲ್ಸ್ ದಿ ಸೂಟ್ ಫಾರ್ ಇಂಜಂಕ್ಷನ್ನ ಅಥವಾ ಬೇರೆ ಇನ್ನೊಂದು ಯಾವುದಾದ್ರೂ, ಅದನ್ನೆಲ್ಲ ನಾವು ಕರೆಕ್ಟಾಗಿ ಬೇಸಿಕ್ ಟೈಪ್ ಆಫ್ ಸೂಟ್ ಯಾವುದು, ಏನು ಪ್ರೇಯರ್ ಕೇಳಿದ್ದಾರೆ ಅದನ್ನು ಈ ಪಾರ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಮತ್ತು ಪ್ರತಿ ಪ್ಯಾರಾಗ್ರಾಫ್ ಕೂಡ ನಂಬರ್ ಮಾಡಬೇಕು, ಕಾನ್ಸಿಕ್ಯೂಟಿವ್ಲಿ ನಂಬರ್ ಮಾಡಬೇಕು. 1 2 3 4 ಪ್ಯಾರಾಗ್ರಾಫ್ ನಂಬರ್ ಮುಖ್ಯ. ಮತ್ತು ಆದಷ್ಟು ಒಂದೊಂದು ಪ್ಯಾರಾಗ್ರಾಫು 6 to 7 ಲೈನ್ಸ್ ಅಷ್ಟರೊಳಗೆ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಇರಲಿ, ತುಂಬ ಲಾಂಗ್ ಸೆಂಟೆನ್ಸಸ್ ಮಾಡಿಕೊಂಡು ಅದು ಅರ್ಥ ಆಗದೆ ಇರೋ ಹಾಗೆ ಆಗೋದು ಬೇಡ. ಕ್ಲೀನಾಗಿ ಒಂದು ಕಾನ್ಸೆಪ್ಟನ್ನು ಒಂದು ಪ್ಯಾರಾಗ್ರಾಫಲ್ಲಿ ಹೇಳುವಾಗೆ ಕಾನ್ಸಿಕ್ಯೂಟಿವ್ಲಿ ನಂಬರ್ ಮಾಡ್ತಾ ಹೋಗಿ. ಮೆನ್ಷನ್ ದಿ ಟೈಪ್ ಆಫ್ ಸೂಟ್, ಬೇರೆ ಥರ ಸೂಟ್ ಹಾಕಿರುತ್ತೆ. ಯಾವ ಕ್ವಶನನ್ನು ಕೇಳಿದ್ದಾರೆ, ಯಾವ ಸೂಟ್ ಮೇಲೆ, ಮನಿ ಸೂಟ್, ಪೊಸಿಷನ್ ಸೂಟ್ ಅಥವಾ ಇಂಜಂಕ್ಷನ್ ಸೂಟ್, ಅದನ್ನು ನೋಡಿಕೊಂಡು ಆನ್ಸರ್ ಮಾಡಿ.
ಆ್ಯಂಡ್ ದಿ ಪ್ರೇಯರ್ ಆ್ಯಸ್ ಸಾಟ್ ಇನ್ ಪ್ಲೇಂಟ್ ಕ್ಯಾನ್ ಆಲ್ಸೋ ಬಿ ಮೆನ್ಷನ್ಡ್. ಅಥವಾ ಡೈರೆಕ್ಟಾಗಿ ಪ್ರೇಯರಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ನಿಮ್ಮ ವರ್ಡ್ಸಲ್ಲಿ ಬರೀರಿ, ಕಾಪಿ ಮಾಡಬೇಡಿ ದಯವಿಟ್ಟು. ನಿಮಗೆ ಏನು ಅರ್ಥ ಆಗತ್ತೆ ಅದನ್ನು ಬ್ರೀಫಾಗಿ ಬರಿಬೇಕಾಗತ್ತೆ ಈ ಪಾರ್ಟಲ್ಲಿ. ಸೊ ಇದು ಯಾವ ಥರ ಸೂಟ್ ಫೈಲ್ ಆಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡುವಂಥ ಒಂದು ಸೆಕ್ಷನ್ ಇದು. ಇನ್ನು ನೆಕ್ಸ್ಟ್ ನೋಡೋಣ. ಪ್ಲೇಂಟ್ ಅವರ್ಮೆಂಟ್ಸ್, ಅದು ಬ್ರೀಫಾಗಿ ನೋಡಿ. ಇದು ಹೇಗೆ ಸ್ಟಾರ್ಟ್ ಆಗತ್ತೆ ಅಂದರೆ, ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಆಫ್ ದಿ ಪ್ಲೇಂಟಿಫ್ ಅಕಾರ್ಡಿಂಗ್ ಟು ಪ್ಲೇಂಟ್ ಫೈಲ್ ಬೈ ಹಿಮ್ ಆರ್ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು. ಪ್ಲೇಂಟನ್ನು ಓದಿ ಒಂದು ಸಲ, ಅದು 4-5 ಪೇಜ್ಗಟ್ಟಲೆ ಇರ್ಬೋದು. ನೀವು ಮಾತ್ರ ಆದಷ್ಟು ಬ್ರೀಫಾಗಿ ನಿಮಗೆ ಏನು ಅರ್ಥ ಆಯಿತು ಅದನ್ನು ಸಮ್ಮರಿಯಲ್ಲಿ ಬರೀರಿ. ಇದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬಾರ್ದು. ಪ್ಲೇಂಟಲ್ಲಿ ಏನು ಹೇಳಿದ್ದಾರೆ, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಬಾರ್ದು ಎಕ್ಸಾಮಲ್ಲಿ. ಸೊ ಬ್ರೀಫಾಗಿ 1 ಅಥವಾ 2 ಪೇಜಲ್ಲಿ ಆಗುವಷ್ಟು ಬರೆದ್ರೆ ಸಾಕಾಗತ್ತೆ. ಸೊ ದ್ಯಾಟ್ ಇಸ್ ವೈ ಇಟ್ಸ್ ನೋನ್ ಆ್ಯಸ್ ಬ್ರೀಫ್ ನರೇಷನ್ ಆಫ್ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ ಏನು ಅಂತ ಒಂದು ನಿಮ್ಮ ಭಾಷೆಯಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರ್ಕೊಳ್ಳಿ, ಇನ್ ಯುವರ್ ಓನ್ ವರ್ಡ್ಸ್. ಆ್ಯಂಡ್ ಡು ನಾಟ್ ರೀಪ್ರೊಡ್ಯೂಸ್ ಸೇಮ್ ಸೆಂಟೆನ್ಸಸ್ ಆ್ಯಸ್ ಇನ್ ಪ್ಲೇಂಟ್. ಪ್ಲೇಂಟಲ್ಲಿ ಇರೋ ಥರನೇ ಸೇಮ್ ಡಿಟ್ಟೋ ಕಾಪಿ ದಯವಿಟ್ಟು ಮಾಡಬೇಡಿ. ಆ್ಯಂಡ್ ಬಿಗಿನ್ ವಿತ್ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಆಫ್ ದಿ ಪ್ಲೇಂಟ್ ಅಕಾರ್ಡಿಂಗ್ ಟು ಪ್ಲೇಂಟ್ ಫೈಲ್ಡ್ ಬೈ ಹಿಮ್ ಆರ್ ಅಂತ. ಹಾಗೆ ಆ ಥರ ಇಲ್ಲಿ ನಾನು ಕೊಟ್ಟಿರೋ ಹಾಗೆ, ಅಥವಾ ನಿಮ್ಮದೇ ಬೇರೆ ಯಾವುದಾದ್ರು ಸೆಂಟೆನ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದರಲ್ಲೂ ಕೂಡ ಕ್ರೊನಾಲಜಿಕಲಿ ಫ್ಯಾಕ್ಟನ್ನು ನರೇಟ್ ಮಾಡ್ತಾ ಹೋಗಿ. ಮೊದಲೇ ಏನಾಯಿತು, ಅದ್ರ ನಂತರ ಏನಾಯಿತು, ಈಗ ಏನಾಗಿದೆ. ಸೊ ಕ್ರೊನಾಲಜಿಕಲ್ ಆರ್ಡರ್ ಇರಬೇಕಾಗತ್ತೆ ಫ್ಯಾಕ್ಟ್ಸಿಗೆ. 1 ಅಥವಾ 2 ಪೇಜಲ್ಲಿ ಸಮ್ಮರಿಯಾಗಿ ಬರೀರಿ. ಮತ್ತು ಇಲ್ಲೂ ಕೂಡ ಪ್ಯಾರಾಗ್ರಾಫನ್ನು ನಂಬರಿಂಗ್ ಮಾಡಬೇಕು. ಇನ್ನು ನೆಕ್ಸ್ಟ್ ಒನ್, ಇದು ಯಾವುದು, 5th ಪಾಯಿಂಟ್, ನೋಟಿಸ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಅವರ್ಮೆಂಟ್ಸ್. ಸೊ ಪ್ಲೇಂಟಿಫ್ ಆದ ನಂತರ ಕೂಡಲೇ ರಿಟರ್ನ್ ಸ್ಟೇಟ್ಮೆಂಟ್ಗೆ ಹೋಗಬೇಡಿ. ನೋಟಿಸ್ ಸರ್ವ್ ಆಗಿದೆ, ಅದು ಇಂಪಾರ್ಟೆಂಟು. ಸೊ ನೋಟಿಸ್ ಯಾವಾಗ ಸರ್ವ್ ಆಯಿತು, ಎಲ್ಲ ಡಿಫೆಂಡೆಂಟ್ಸ್ ಅಪಿಯರ್ ಆದ್ರಾ ಅಥವಾ ಕೆಲವರು ಎಕ್ಸ್ಪರ್ಟೇ ಆದ್ರಾ, ಆ ಡೀಟೇಲ್ಸನ್ನು ಸ್ವಲ್ಪ ಬರಿಬೇಕಾಗತ್ತೆ. ಮತ್ತು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅದನ್ನು ಬ್ರೀಫ್ ನರೇಷನ್ ಆಫ್ ಫ್ಯಾಕ್ಟ್ಸ್ ಅಂತ ಇದರಲ್ಲೂ ಕೂಡ ಪ್ಲೇಂಟಲ್ಲಿ ಹೇಗೆ ಮಾಡಿದ್ದೀರಿ ಇದರಲ್ಲೂ ಹಾಗೆ ಮಾಡಿ. ಮತ್ತು ಡಿಫೆಂಡೆಂಟ್ ಪ್ರಕಾರ ಅವ್ರದ್ದು ಏನು ಅವರ್ಮೆಂಟ್ಸು, ಡಿಫೆನ್ಸ್ ಏನು, ಅವ್ರ ಪ್ರಕಾರ ಫ್ಯಾಕ್ಟ್ಸ್ ಏನು, ಅದನ್ನು ನಿಮ್ಮ ಕ್ರೊನಾಲಜಿಕಲ್ ಆರ್ಡರಲ್ಲಿ ನೀವು ಬರೀತಾ ಹೋಗ್ಬೋದು. ಸಮನ್ಸ್ ಯಾವಾಗ ಇಶ್ಯೂ ಆಯಿತು, ಅಥವಾ ಡಿಫೆಂಡೆಂಟ್ಸ್ ಹೇಗೆ ಅಪೇರ್ ಆದರು, ಅಥವಾ ಎಕ್ಸ್ಪರ್ಟೇ ಆದ್ರ, ಅಡ್ವೊಕೇಟ್ ಅಪೇರ್ ಆದರು, ಇದನ್ನೆಲ್ಲ ಬರೀಬೇಕು. ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಫೈಲಿಂಗ್ ಮಾಡಿದರು, ಅದಕ್ಕೆ ಡಿಲೇ ಇತ್ತಾ, ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಬ್ರೀಫ್ ನರೇಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಡಿಫೆನ್ಸ್ ಇನ್ ಓನ್ ವರ್ಡ್ಸ್. ಸೊ ಫ್ಯಾಕ್ಟ್ಸ್ ಕೂಡ ಬರಿಬೇಕು, ಡಿಫೆನ್ಸನ್ನು ಕೂಡ ನಿಮ್ಮ ಸ್ವಂತ ವರ್ಡ್ಸಲ್ಲಿ ಬರಿಬೇಕಾಗತ್ತೆ. ಡು ನಾಟ್ ರೀಪ್ರೊಡ್ಯೂಸ್ ಎಂಟೈರ್ ರಿಟರ್ನ್ ಸ್ಟೇಟ್ಮೆಂಟ್. ಪ್ಲೇಂಟ್ ಥರನೇ ಇದರಲ್ಲಿ ಕೂಡ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ಬರಿತಾ ಹೋಗಬೇಡಿ. ಆ್ಯಂಡ್ ಸಮ್ ಅಪ್ ವಿದಿನ್ 1 or 2 pages. ಬರೀ 1 ಅಥವಾ 2 ಪೇಜಲ್ಲಿ ಇದಿಷ್ಟು ಬರೆದ್ರೆ ಸಾಕಾಗತ್ತೆ. ಆ್ಯಂಡ್ ಬಿಗಿನ್ ವಿತ್ ದೀಸ್ ವರ್ಡ್ಸ್. ಹೇಗೆ, ದ ನೋಟಿಸ್ ಆಫ್ ದಿ ಸೂಟ್ ವಾಸ್ ಸರ್ವ್ಡ್ ಅಪಾನ್ ಡಿಫೆಂಡೆಂಟ್ ಆ್ಯಂಡ್ ದ ಡಿಫೆಂಡೆಂಟ್ ಅಪಿಯರ್ಡ್ ಥ್ರೂ ಅಡ್ವೊಕೇಟ್ ಆ್ಯಂಡ್ ಫೈಲ್ಡ್ ಹಿಸ್ ರಿಟರ್ನ್ ಸ್ಟೇಟ್ಮೆಂಟ್. ದಿ ಅವೇರ್ಮೆಂಟ್ಸ್ ಆಫ್ ದಿ ಡಿಫೆಂಡೆಂಟ್ ಅಕಾರ್ಡಿಂಗ್ ಟು ರಿಟರ್ನ್ ಸ್ಟೇಟ್ಮೆಂಟ್ ಆರ್ ಅಂತ ಸೇರಿಸ್ಕೊಂಡು ನೀವು ನಿಮ್ಮದು ಕ್ರೊನಾಲಜಿಕಲಿ ಸೇರಿಸ್ತಾ ಹೋಗ್ಬೋದು. ಇದು 5th ಪಾಯಿಂಟ್ ತನಕ ಆಗಿತ್ತು. ಇನ್ನು 6ನೇದು, ಇಶ್ಯೂಸ್ ಯೂಶಲಿ ಕೊಟ್ಟಿರ್ತಾರೆ ಅಥವಾ ನೀವೇ ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ ಪ್ಲೇಂಟ್ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ನೋಡಿಕೊಂಡು. ಸೊ ಅದರದ್ದು ಸ್ಟ್ರಕ್ಚರ್ ಹೀಗೆ ಬರಬೇಕು. ಹೇಗೆ ನೋಡಿ, ಫಸ್ಟು ಆನ್ ದಿ ಬೇಸಿಸ್ ಆಫ್ ದಿ ಅಬೌವ್ ಸೆಟ್ ಪ್ಲೀಡಿಂಗ್ಸ್ ಫಾಲೋಯಿಂಗ್ ಇಶ್ಯೂಸ್ ಹ್ಯಾವ್ ಬೀನ್ ಫ್ರೇಮ್ಡ್. ಇಲ್ಲಿ ಹ್ಯಾಸ್ ಅಂತ ತಪ್ಪಾಗಿದೆ, ಫಾಲೋಯಿಂಗ್ ಇಶ್ಯೂಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಅಂತ ಬರಿಬೇಕು. ಅದು ಬರೆದ ನಂತರ ಎಷ್ಟು ಇಶ್ಯೂಸ್, 1, 2 ಅಥವಾ 5 ಇಶ್ಯೂಸ್ ಇರ್ಬೋದು, 6 ಅಥವಾ 3 ಇಶ್ಯೂಸ್ ಇರ್ಬೋದು, ಇದೆಲ್ಲ ಬರ್ಕೊಂಡು ಲಾಸ್ಟ್ ಇಶ್ಯೂ ಮಾತ್ರ ವಾಟ್ ಆರ್ಡರ್ ಅಂತ ಆಗಿರಬೇಕಾಗತ್ತೆ. ಇದು 6th ಪಾರ್ಟಿಂದು ಒಂದು ಬೇಸಿಕ್ ಸ್ಟ್ರಕ್ಚರ್. ಸೊ ರೈಟ್ ಆಲ್ ದಿ ಇಶ್ಯೂಸ್ 1 by 1. ಲಾಸ್ಟ್ ಇಶ್ಯೂ ವಿಲ್ ಬಿ ರಿಗಾರ್ಡಿಂಗ್ ಆರ್ಡರ್. ಸೊ ಮೆನ್ಷನ್ ದಿ ಲಾಸ್ಟ್ ಇಶ್ಯೂ ಆ್ಯಸ್ ವಾಟ್ ಆರ್ಡರ್, ಏನು ಆರ್ಡರ್ ಅಂತ ಹೇಳಿ ಇದರಲ್ಲಿ ಬರೀಬೇಕು. ಇದರಲ್ಲಿ ಆನ್ಸರ್ ಏನಂತೆಲ್ಲ ಬರಿಬೇಡಿ, ಓನ್ಲಿ ಇಶ್ಯೂಸ್ ಏನು ಅಷ್ಟೇ ಬರಿಬೇಕು ಈ ಸೆಕ್ಷನಲ್ಲಿ. ಇನ್ ದಿ ಅಫರ್ಮೇಟಿವ್, ಇನ್ ದಿ ನೆಗೆಟಿವ್ ಹಾಗೆಲ್ಲ ಅದನ್ನು ಬೇರೆ ಸೆಕ್ಷನಲ್ಲಿ ಬರಿಬೇಕು. ಈ ಪಾರ್ಟಲ್ಲಿ ಓನ್ಲಿ ಇಶ್ಯೂಸ್ ಏನು. ಸೊ ನಾವು ಫಸ್ಟು ಕಾಸ್ಟ್ ಟೈಟಲ್ಲು, ಹೆಡ್ಡಿಂಗ್, ಆಮೇಲೆ ಪ್ಲೇಂಟ್ ಅವರ್ಮೆಂಟ್ಸ್, ನೋಟಿಸ್, ರಿಟರ್ನ್ ಸ್ಟೇಟ್ಮೆಂಟ್ ಅವರ್ಮೆಂಟ್ಸು ಇದನ್ನೆಲ್ಲ ಮಾಡಿದ ನಂತರ ನೆಕ್ಸ್ಟು ಇಶ್ಯೂಸ್ ಏನು ಅಂತ ಬರೀದು
ನೆಕ್ಸ್ಟ್ ಒನ್ನು ಎವಿಡೆನ್ಸ್ ಆ್ಯಂಡ್ ವಿಟ್ನೆಸ್. ಇದು 7th ಸೆಕ್ಷನ್ನು. ಇದರಲ್ಲಿ ಪ್ಲೇಂಟಿವ್ ಸೈಡ್ ವಿಟ್ನೆಸ್ಸು, ಡಿಫೆಂಡೆಂಟ್ ಸೈಡ್ ವಿಟ್ನೆಸ್ಸು, ಅವ್ರದ್ದು ಏನು ಡಾಕ್ಯುಮೆಂಟ್ಸ್ ಮಾರ್ಕ್ ಆಗಿದೆ ಇದ್ರ ಬಗ್ಗೆ ಎಲ್ಲ ಬ್ರೀಫಾಗಿ ಹೇಳಬೇಕು. ಸೊ ಫಸ್ಟ್ ಹೇಗೆ ಅಂದರೆ ದ ಪ್ಲೇಂಟಿಫ್ ಎಕ್ಸಾಮಿನ್ ಹಿಮ್ಸೆಲ್ಫ್ ಆ್ಯಸ್ PW1. ಅಂದರೆ ಪ್ಲೇಂಟಿಫೇ ಎಕ್ಸಾಮಿನ್ ಆಗಿದ್ದರೆ PW1 ಅದನ್ನು ಮೆನ್ಷನ್ ಮಾಡಬೇಕು. ಇಲ್ವಾ ಪ್ಲೇಂಟಿಫ್ ಸೈಡ್ ವಿಟ್ನೆಸಸ್ ಯಾರು, ಅವರು ಹೇಗೆ ರಿಲೇಷನ್ನು ಈ ಒಂದು ಕೇಸಿಗೆ ಅದನ್ನು ಮೆನ್ಷನ್ ಮಾಡಬೇಕು. ಮತ್ತು ಯಾರ ಸೈಡಿಂದ ಯಾವ ಡಾಕ್ಯುಮೆಂಟ್ಸನ್ನು ಮಾರ್ಕ್ ಮಾಡಿಸಿದ್ರು, ಎಷ್ಟು ಎಕ್ಸಿಬಿಟ್ಸ್ ನಂಬರು, ಡೀಟೇಲ್ ಆಗಿ ಎಲ್ಲ ಅಲ್ಲ, ಆದರೆ ಜನರಲ್ ಆಗಿ ಎಕ್ಸಿಬಿಟ್ P1 to P10, P1 to P3 ಇಷ್ಟು ಮಾರ್ಕ್ ಆಯಿತು ಆನ್ ದಿ ಬಿಹಾಫ್ ಆಫ್ ಪ್ಲೇಂಟಿಫ್, ಅದನ್ನೆಲ್ಲ ಬರಿಬೇಕು. ಅದಾದ ನಂತರ ಡಿಫೆಂಡೆಂಟ್ ಸೈಡಿಂದ ಏನು ಅದನ್ನು ಬರಿತಾ ಹೋಗಬೇಕು. ಡಿಫೆಂಡೆಂಟ್ ಅವರೇ ವಿಟ್ನೆಸ್ ಆಗಿ ಎಕ್ಸಾಮಿನ್ ಆದ್ರ ಅಥವಾ ಬೇರೆ ಯಾರು ವಿಟ್ನೆಸ್ ಆಗಿ ಎಕ್ಸಾಮಿನ್ ಆದ್ರ, ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರಾ, ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಲ್ವಾ, ಇದನ್ನೆಲ್ಲ ಮೆನ್ಷನ್ ಮಾಡಬೇಕು. ಅದರದ್ದು ಸ್ಟ್ರಕ್ಚರ್ ಹೀಗಿರುತ್ತೆ ನೋಡಿ. ದ ಪ್ಲೇಂಟಿಫ್ ಎಕ್ಸಾಮಿನ್ ಹಿಮ್ಸೆಲ್ಫ್ ಆ್ಯಸ್ PW1 ಆ್ಯಂಡ್ PW2 ವಿಟ್ನೆಸಸ್ ಆ್ಯಂಡ್ ಪ್ರೊಡ್ಯೂಸ್ಡ್ ಡ್ಯಾಶ್ ಡಾಕ್ಯುಮೆಂಟ್ಸ್, ಎಷ್ಟು ನಂಬರ್ ಹಾಗೆ ಬರ್ಕೊಂಡು, ಆ್ಯಂಡ್ ಮಾರ್ಕ್ಡ್ ಆ್ಯಸ್ ಎಕ್ಸಿಬಿಟ್ P1 to P3 ಫಾರ್ ದಿ ಪ್ಲೇಂಟಿಫ್. ಇದು ಪ್ಲೇಂಟಿಫ್ ಸೈಡ್ದಾಯಿತು. ಹಾಗೆ ದ ಡಿಫೆಂಡೆಂಟ್ ಎಕ್ಸಾಮಿನ್ ಹಿಮ್ಸೆಲ್ಫ್ ಆ್ಯಸ್ DW1 ಆ್ಯಂಡ್ ಅನದರ್ ವಿಟ್ನೆಸ್ DW2 ಬಟ್ ನಾಟ್ ಪ್ರೊಡ್ಯೂಸ್ಡ್ ಎನಿ ಡಾಕ್ಯುಮೆಂಟ್. ಇದು ನಾನು ಸೆಂಟೆನ್ಸ್ ಕರೆಕ್ಟಾಗಿ ನಾನು ಸ್ಟ್ರಕ್ಚರ್ ಮಾಡಿಲ್ಲ, ಜಸ್ಟು PW1 PW2 ಹಾಗೆಲ್ಲ ಹೇಗೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೆ ಅಷ್ಟೇ. DW1 ಆದರೆ ಹೇಗೆ, DW2 ಎಂಟರ್ ಆಗಿದ್ದಾರಾ ಇಲ್ವಾ, ಮಾರ್ಕ್ ಮಾಡಿದಾರಾ ಇಲ್ವಾ ಅಂತ ಜನರಲ್ ಆಗಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾನೆ. ಈ ಸೆಂಟೆನ್ಸಸನ್ನು ನೀವು ನೀಟಾಗಿ ಸ್ಟ್ರಕ್ಚರ್ ಮಾಡಿ ಬರೀಬೇಕಾಗತ್ತೆ ನೋಡಿ. ಅದೇ ಡೀಟೇಲ್ಸ್ ಆಫ್ ವಿಟ್ನೆಸಸ್ ಎಕ್ಸಿಬಿಟ್ಸ್ ಮಾರ್ಕ್ಡ್ ಆನ್ ಬಿಹಾಫ್ ಆಫ್ ಬೋತ್ ದಿ ಸೈಡ್ಸ್. ಅದು ಕ್ರೊನಾಲಜಿಕಲಿ ಇರಬೇಕು, ಫಸ್ಟ್ ಯಾರು ಬಂದರು ಸೆಕೆಂಡ್ ಯಾರು ಬಂದರು ಹಾಗೆ ಆ ಥರ ಕ್ರೊನಾಲಜಿಕಲಿ ಮೆನ್ಷನ್ ಮಾಡಬೇಕು. ಇಫ್ ವಿಟ್ನೆಸ್ ಪ್ಲೇಂಟಿಫ್ ಆರ್ ನಾಟ್ ಆ್ಯಂಡ್ ರಿಲೇಷನ್ ಟು ದಿ ಕೇಸ್, ಯಾವ ವಿಟ್ನೆಸ್ ಬಂದಿರ್ತಾರೆ ಅವರು ಪ್ಲೇಂಟಿಫ್ ಹೌದಾ ಖುದ್ದಾಗಿ, ಅವರ ರಿಲೇಷನ್ ಏನು, ಅಟೆಸ್ಟಿಂಗ್ ವಿಟ್ನೆಸ್ಸಾ, ಹೀಗೆ ಬೇರೆ ಬೇರೆ ಥರ ಏನು ರಿಲೇಷನ್ ಇರುತ್ತೆ ಆ ಕೇಸಿಗೆ ಅದನ್ನು ಮೆನ್ಷನ್ ಮಾಡಬೇಕಷ್ಟೆ. ಅವ್ರ ಹೆಸರು ಎಲ್ಲ ಮೆನ್ಷನ್ ಮಾಡಬೇಕಂತಲ್ಲ, ಜಸ್ಟ್ PW1 PW2 ಆ ಥರ ಮೆನ್ಷನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ದಿಸ್ ಇಸ್ ಸಿಮಿಲರ್ ಫಾರ್ ಡಿಫೆಂಡೆಂಟ್ ಎವಿಡೆನ್ಸ್. ಡಿಫೆಂಡೆಂಟ್ ಎವಿಡೆನ್ಸ್ಗೂ ಇದು ಸೇಮ್ ಆಗಿರುತ್ತೆ, ಸೇಮ್ ಇದನ್ನು ಫಾಲೋ ಮಾಡ್ತಾ ಹೋಗಬೇಕು. ಆ್ಯಂಡ್ ಬಿಗಿನ್ ವಿತ್ ದಿ ಅಬವ್ ವರ್ಡ್ಸ್. ಈಗ ನಾನು ಇಲ್ಲಿ ಮೇಲೆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರೋ ಥರ ಆ ಒಂದು ಪ್ಯಾರಾಗ್ರಾಫನ್ನು ಸ್ಟ್ರಕ್ಚರ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ನೀವು. ಯಾವುದು 7th ಸೆಕ್ಷನನ್ನು, ಈ ಎವಿಡೆನ್ಸ್ ಬಗ್ಗೆ ವಿಟ್ನೆಸ್ ಬಗ್ಗೆ ಇರುವಂತಹ ಒಂದು ಸೆಕ್ಷನನ್ನು. ಇನ್ನು ನೆಕ್ಸ್ಟ್ ಯಾವುದು ಫೈಂಡಿಂಗ್ಸ್. ಇದು ಹೇಗೆ ಇರುತ್ತೆ ಅಂದರೆ ಆನ್ ದಿ ಬೇಸಿಸ್ ಆಫ್ ದಿ ಎವಿಡೆನ್ಸ್ ಅಡ್ಯೂಸ್ಡ್ ಆ್ಯಂಡ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ಡ್ ಮೈ ಫೈಂಡಿಂಗ್ಸ್ ಫಾರ್ ದಿ ಇಶ್ಯೂಸ್ ಫ್ರೇಮ್ಡ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿಂದ ಸ್ವಲ್ಪ ನಿಮ್ಮ ಲಾಜಿಕಲ್ ರೀಸನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ತನಕ ನಿಮ್ಗೆ ಕೊಟ್ಟಿರೋ ಫ್ಯಾಕ್ಟ್ಸ್ ಮೇಲೆ ಬರೆದಿದ್ದೀರಿ. ಇನ್ನು ಫೈಂಡಿಂಗ್ಸ್, ಇದರಲ್ಲಿ ಪ್ರತಿಯೊಂದು ಡೀಟೇಲಾಗಿ ಬರಬೇಕಂತಲ್ಲ. ಇಶ್ಯೂ ನಂಬರ್ 1 ಏನಂತ ಆನ್ಸರ್ ಮಾಡಿದ್ರಿ, ಇಶ್ಯೂ ನಂಬರ್ 2 ಏನಂತ ಆನ್ಸರ್ ಮಾಡಿದ್ದೀರಿ, ಫೈಂಡಿಂಗ್ ಏನು ಅಷ್ಟೇ ಬರೀಬೇಕು. ವೆದರ್ ಇನ್ ಅಫರ್ಮೇಟಿವಾ ಅಥವಾ ನೆಗೆಟಿವಾ ಅಥವಾ ಪಾರ್ಟ್ಲಿ ಇನ್ ಅಫರ್ಮೇಟಿವ್ ಆರ್ ಪಾರ್ಟ್ಲಿ ಇನ್ ನೆಗೆಟಿವಾ ಹೀಗೆ ಬರಿತಾ ಹೋಗಬೇಕು. ಅಲ್ಲಿ ನಾವು ಲಾಸ್ಟ್ ಇಶ್ಯೂಸ್ ಹೇಗೆ ಕೊಟ್ಟಿದ್ದೇವೆ ವಾಟ್ ಆರ್ಡರ್ ಅಂತ, ಅದನ್ನೇ ಇಲ್ಲಿ ಲಾಸ್ಟ್ ಇಶ್ಯೂಗೆ ಆ್ಯಸ್ ಪರ್ ಫೈನಲ್ ಆರ್ಡರ್ ಅಂತ ಹೇಳಿ ಇಲ್ಲಿ ಬರಿಬೇಕಾಗತ್ತೆ. ಸೊ ಈ ಸೆಕ್ಷನ್ ಇಷ್ಟೇ. ಇದರಲ್ಲಿ ನೀವು ಡೀಟೇಲ್ ಆಗಿ ಎಲ್ಲ ಆನ್ಸರ್ ಬರೀಲಿಕ್ಕೆ ಹೋಗಬೇಡಿ. ಇದು ಇಷ್ಟು ಬರೆದು ಆಮೇಲೆ ನೆಕ್ಸ್ಟ್ ಸೆಕ್ಷನಲ್ಲಿ ನೀಟಾಗಿ ಪ್ರತಿಯೊಂದು ಇಶ್ಯೂಗೂ ಯಾಕೆ ಆ ರೀಸನಿಗೆ ಬಂದ್ರಿ, ಯಾಕೆ ಆ ಕನ್ಕ್ಲೂಷನ್ಗೆ ಬಂದ್ರಿ, ಯಾವ್ಯಾವ ಎವಿಡೆನ್ಸನ್ನು ಬೇಸಿಸ್ ಆಗಿ ತೊಗೊಂಡ್ರಿ ಅದನ್ನೆಲ್ಲ ಬರೀಬೇಕಾಗತ್ತೆ. ಇಲ್ಲಿಗೆ ಇಷ್ಟೇ. ಇಶ್ಯೂ ನಂಬರ್ 1 ಇನ್ ಅಫರ್ಮೇಟಿವ್ ಆರ್ ಇನ್ ನೆಗೆಟಿವ್ ಅಷ್ಟೇ ಬರಿತಾ ಹೋಗಬೇಕು. ಸೊ ಫೈಂಡಿಂಗ್ಸ್ ಫಾರ್ ಕರೆಸ್ಪಾಂಡಿಂಗ್ ಇಶ್ಯೂಸ್. ಇಶ್ಯೂ ನಂಬರ್ 1 ಆಗಿದ್ದರೆ ಅದಕ್ಕೆ ಏನು ಅಂತ ಹೇಳಿ ಅದಕ್ಕೆ ಕರೆಕ್ಟಾಗಿ ಇಲ್ಲಿ ಆನ್ಸರ್ ಮಾಡಿ. ಇಶ್ಯೂ ನಂಬರ್ 2 ಇಶ್ಯೂ ನಂಬರ್ 1 ಅಂತ ಬರೆಯೋದು, ಹಾಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಬರಿತಾ ಹೋಗಬೇಕು. ರೀಸನ್ಸ್ ನಾಟ್ ಟು ಬಿ ಪ್ರೊವೈಡೆಡ್ ಇನ್ ದಿಸ್ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟ್ ಅಥವಾ ಈ ಸೆಕ್ಷನ್ನಲ್ಲಿ ರೀಸನ್ಸ್ ಕೊಡಲಿಕ್ಕಿಲ್ಲ, ಆಯಿತಾ. ಸೊ ಇದು ಫೈಂಡಿಂಗ್ಸ್ ಅಂತ ಹೇಳುವಂತಹ 8ನೇ ವಿಭಾಗ ನಿಮ್ಮದು. ಇಲ್ಲಿ ತನಕ ನಾವು 1ರಿಂದ 8ನೇ ಸೆಗ್ಮೆಂಟ್ ತನಕ ನೋಡಿದ್ವಿ. ಸೊ ಹೇಗಿರಬೇಕು ಅದು. ಸೊ ದೀಸ್ ಆರ್ ಓನ್ಲಿ ಪ್ರಿಲಿಮಿನರಿ ಸೆಗ್ಮೆಂಟ್ಸ್, ಬೇಸಿಕ್. ಇದು ನಾವು ಏನು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ ಅದನ್ನೇ ನಮ್ಮ ವರ್ಡ್ಸಲ್ಲಿ ಬ್ರೀಫಾಗಿ ಟೋಟಲ್ ಒಂದು 5-6 ಪೇಜ್ ಆಗುವಾಗೆ ಬರಿಬೋದು ಟೋಟಲ್ ಆಗಿ. ಸೊ ಡು ನಾಟ್ ಸ್ಪೆಂಡ್ ಮೋರ್ ದ್ಯಾನ್ 45 ಮಿನಿಟ್ಸ್ ಆನ್ 1 to 8 ಸೆಗ್ಮೆಂಟ್ಸ್. 1ರಿಂದ 8 ಸೆಗ್ಮೆಂಟ್ ತನಕ ನೀವು ಇಷ್ಟು ತನಕ ಯಾವುದು ಬರೆದಿರ್ತೀರಿ
ಅದಕ್ಕೆ 45 ನಿಮಿಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ನೆಕ್ಸ್ಟ್ ರೀಸನಿಂಗ್ ಇರತ್ತಲ್ಲ, ಅಲ್ಲಿ ನೀವು ಆದಷ್ಟು ನಿಮ್ಮ ರೀಸನ್ಸು, ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅದನ್ನೆಲ್ಲ ನೀಟಾಗಿ ಬರೀಲಿಕ್ಕೆ ಟೈಮ್ ಬೇಕು, ಹಾಗೆ ರೀಸನಿಂಗ್ ಬೇಕು. ಅದಕ್ಕೋಸ್ಕರ ಟೈಮ್ ಸ್ಪೇರ್ ಮಾಡಿಟ್ಕೊಳ್ಳಿ. ಇಲ್ಲಿಂದ 1ರಿಂದ 8 ತನಕ ಓನ್ಲಿ ನಾಟ್ ಮೋರ್ ದ್ಯಾನ್ 45 ಮಿನಿಟ್ಸ್, ಇಷ್ಟೇ. 45 ನಿಮಿಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು. ಆದರೆ ಯಾಕೆ ಇದಿಷ್ಟು ನಾನು ಹೇಳಿದ್ದೆ ಅಂದರೆ 1ರಿಂದ 8 ಸೆಗ್ಮೆಂಟು, ಅ ಪ್ರಾಪರ್ ಬಿಗಿನಿಂಗ್ ಆ್ಯಂಡ್ ಇಂಟ್ರಡಕ್ಷನ್, ಇಟ್ ವಿಲ್ ಗಿವ್ ಅ ಗುಡ್ ಸ್ಟಾರ್ಟ್. ಯಾವಾಗಲೂ ಒಂದು ಬೇಸಿಕ್ ಫಸ್ಟ್ ಇಂಪ್ರೆಷನ್ ಅಂತ ಏನು ಹೇಳ್ತಾರೆ, ಅದನ್ನಷ್ಟು ನೋಡಿದ ಕೂಡಲೇ ಯಾರು ಎಕ್ಸಾಮಿನರ್ ಇರ್ತಾರೆ, ವ್ಯಾಲ್ಯೂಷನ್ ಮಾಡ್ತಿರ್ತಾರೆ, ಅವರಿಗೆ ನಿಮ್ಮ ಫಸ್ಟ್ ಇನಿಷಿಯಲ್ ಬೇಸಿಕ್ ಒಂದು ಸ್ಟಾರ್ಟ್ ನೋಡೇ ಒಳ್ಳೆ ಇಂಪ್ರೆಷನ್ ಬರಬೇಕು. ಸೊ ಅದಕ್ಕೋಸ್ಕರ ಈ 1ರಿಂದ 8 ತನಕ ಯಾವುದಾದ್ರು ಹೇಳಿದೆ, ಪ್ಲೇನ್ ಟು ರಿಟರ್ನ್ ಸ್ಟೇಟ್ಮೆಂಟ್, ಎವಿಡೆನ್ಸು, ಅದರದ್ದೆಲ್ಲ ಬ್ರೀಫಾಗಿ ನಿಮ್ಮ ಓನ್ ಸೆಂಟೆನ್ಸಸಲ್ಲಿ ನೀವು ಬರೆದು, ಅದು 45 ನಿಮಿಷಕ್ಕಿಂತ ಜಾಸ್ತಿ ಬರೆಯೋದೆ, ಟೈಮ್ ಸ್ಪೆಂಡ್ ಮಾಡದೆ ಅಷ್ಟಲ್ಲೇ ನೀಟಾಗಿ ಬರೆದ್ರೆ ಅದೊಂದು ಗುಡ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ಇನ್ನು ಉಳಿದ ಟೈಮು ನೆಕ್ಸ್ಟ್ ಸೆಗ್ಮೆಂಟಿಗೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಯಾವುದು, ರೀಸನ್ಸ್ ಫಾರ್ ಫೈಂಡಿಂಗ್ಸ್. ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಇಶ್ಯೂ ಬಗ್ಗೆ, ಇಶ್ಯೂ ನಂಬರ್ 1 ಯಾಕೆ ಆ ರೀಸನ್ಗೆ ಬಂದ್ರಿ, ಏನು ಇಶ್ಯೂ ಇತ್ತು, ಮತ್ತು ಟೈಮ್ ಇಸ್ ದ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಏನೋ ಒಂದು ಇಶ್ಯೂ ಇತ್ತು ಅಂತ ತಿಳ್ಕೊಳ್ಳಿ. ಆವಾಗ ಅಗ್ರಿಮೆಂಟಲ್ಲಿ ಏನಿತ್ತು, ಅಗ್ರಿಮೆಂಟಲ್ಲಿ ಟೈಮ್ ಬಗ್ಗೆ ಮೆನ್ಷನ್ ಆಗಿತ್ತಾ, ಅಡ್ಮಿಷನ್ ಇತ್ತಾ, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕು. ಸೊ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ಹೇಳ್ತಾರೆ, ಇದು ಸಿವಿಲ್ಗೂ ಇಂಪಾರ್ಟೆಂಟು, ಕ್ರಿಮಿನಲ್ ಜಡ್ಜ್ಮೆಂಟ್ಗೂ ಇಂಪಾರ್ಟೆಂಟು. ಅದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ಎಲ್ಲ ನೀವು ಬರೆದಿಟ್ಕೊಳ್ಬೇಕಾಗತ್ತೆ. ಎಕ್ಸಾಮಲ್ಲಿ ಅಡ್ಮಿಷನ್ ಇಸ್ ದಿ ಬೆಸ್ಟ್ ಪಾರ್ಟ್ ಆಫ್ ಎವಿಡೆನ್ಸ್ ಅಂತ ಒಂದು ಸೆಂಟೆನ್ಸ್ ಇರುತ್ತೆ, ಒಂದು ಪ್ರಿನ್ಸಿಪಲ್ ಇದೆ, ಅದು ಯೂಶ್ವಲಿ ಹಾಕಿದರೆ ಅದಕ್ಕೊಂದು ವೇಟೇಜ್ ಬರುತ್ತೆ ನಿಮ್ಮ ಆನ್ಸರ್ಗೆ. ಸೊ ಈ ಥರ ಬೇರೆ ಥರ ಪ್ರಿನ್ಸಿಪಲ್ಸನ್ನು ಹೇಗೆ ಬರೆಯೋದು, ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅದನ್ನೆಲ್ಲ ಹೇಗೆ ಬರೆಯೋದು ಹೇಳುವಂಥದ್ದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಆದರೆ ಈ ಸೆಗ್ಮೆಂಟ್ ಇದೆಲ್ಲ ರೀಸನ್ಸ್ ಫಾರ್ ಫೈಂಡಿಂಗ್ಸು, ಇದಕ್ಕೆ ನೀವು ಆದಷ್ಟು ಪ್ರಿನ್ಸಿಪಲ್ಸ್ ಏನು, ಸ್ವಲ್ಪ ಕೆಲವೊಂದು ಜಡ್ಜ್ಮೆಂಟಲ್ಲಿ ಹೇಳಿರುವಂಥ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನೋಟ್ಸ್ ಮಾಡಿಕೊಂಡು ಫ್ಯಾಕ್ಟ್ಸ್ ಮತ್ತು ಲಾನ ಅನಲೈಸ್ ಮಾಡಿ ನಿಮ್ಮದೇ ಸೆಂಟೆನ್ಸಸಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ಇಶ್ಯೂ ನಂಬರ್ 1 ಮತ್ತು ಇಶ್ಯೂ ನಂಬರ್ 2ಗೆ ಕನೆಕ್ಷನ್ ಇರಬೇಕು. ಅಲ್ಲಿ ಫಾರ್ ಆಗಿ ನೀವು ಬರಿತೀರಿ, ಈ ಕಡೆ ಅಗೇನ್ಸ್ಟ್ ಆಗಿ ಬರಿತೀರಿ, ಹಾಗೆಲ್ಲ ಕಾಂಟ್ರಡಿಕ್ಷನ್ ಇರಬಾರ್ದು. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್. ಇದಕ್ಕೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುವಂಥದ್ದು. ಈಚ್ ಇಶ್ಯೂ ಟು ಬಿ ಅಡ್ರೆಸ್ಡ್ ಸೆಪ್ರೇಟ್ಲಿ, ಪ್ರತಿಯೊಂದು ಇಶ್ಯೂವನ್ನು ಸಪ್ರೇಟಾಗಿ ಅಡ್ರೆಸ್ ಮಾಡ್ತಾ ಹೋಗಬೇಕು. ಮತ್ತು ಪ್ರತಿ ಇಶ್ಯೂ ಅಲ್ಲೂ ನೀವು ಎಷ್ಟು ಪ್ಯಾರಾಗ್ರಾಫ್ ಇನ್ಕ್ಲೂಡ್ ಮಾಡ್ತೀರೋ ಮಾಡ್ಕೊಳ್ಬೋದು. ಒಂದು ಇಶ್ಯೂನ ಒಂದೇ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಮಾಡಬೇಕು ಅಂತ ಇಲ್ಲ, ಅಥವಾ ಒಂದು ಇಡೀ ಪೇಜು ಕಂಟಿನ್ಯೂಸ್ ಪ್ಯಾರಾಗ್ರಾಫಲ್ಲಿ ಡಿವೈಡ್ ಮಾಡಿದೆ ಹಾಗೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಒಂದೊಂದು ಚಿಕ್ಕ ಕಾನ್ಸೆಪ್ಟನ್ನು 5, 6 ಅಥವಾ 7 ಲೈನ್ ಮೀರದೆ ಒಂದೊಂದು ಪ್ಯಾರಾಗ್ರಾಫ್ ಮಾಡ್ತಾ ಅಷ್ಟರೊಳಗೆ ಒಂದು ಕಾನ್ಸೆಪ್ಟು, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟು ಅಂತ ಒಂದೇ ಇಶ್ಯೂಗೆ ಅದು ತೊಂದರೆ ಇಲ್ಲ. 2-3 ಪೇಜ್ ಆದರೂ ಒಂದು ಇಶ್ಯೂ ಬಗ್ಗೆ ಆನ್ಸರ್ ಮಾಡಿ. ಕೇಸ್ ಲಾಸ್ ಗೊತ್ತಿದ್ದರೆ ಬರೀರಿ. ಪ್ರಿನ್ಸಿಪಲ್ಸ್ ಆಫ್ ಎವಿಡೆನ್ಸ್ ಅದನ್ನು ಕೂಡ ಬರಿಬೇಕಾಗತ್ತೆ. ಸೆಕೆಂಡರಿ ಎವಿಡೆನ್ಸ್ ಇದ್ದರೆ, ಪ್ರೈಮರಿ ಎವಿಡೆನ್ಸ್ ಇದ್ದರೆ ಅದಕ್ಕೆ ಎಷ್ಟು ವೇಟೇಜು, ಓರಲ್ ಎವಿಡೆನ್ಸ್ ಆದರೆ ಹೇಗೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆದರೆ ಹೇಗೆ, ಸರ್ಟಿಫೈಡ್ ಕಾಪಿ ಪ್ರೊಡ್ಯೂಸ್ ಮಾಡಿದ್ದಾರೆ ಆವಾಗ ನೀವು ಅದಕ್ಕೆ ಎಷ್ಟು ವೇಟೇಜ್ ಕೊಡಬೇಕು, ಇದನ್ನೆಲ್ಲದೂ ಕೂಡ ನೀವು ಅಡ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಪಾಯಿಂಟ್ಸ್ ಆಫ್ ಡಿಸ್ಕಷನ್ ಏನು ಇದರಲ್ಲೆಲ್ಲ, ಪ್ರಾಪರ್ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್, ರೂಲ್ಸ್ ಆಫ್ ಎವಿಡೆನ್ಸ್, ಮೇನ್ ಎವಿಡೆನ್ಸ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದೆಲ್ಲ ಪ್ರಿನ್ಸಿಪಲ್ಸನ್ನು ಒಂದೊಂದು ಲೈನಲ್ಲಿ 2-3 ಲೈನಲ್ಲಿ ನೀವು ಮೆಮೊರೈಸ್ ಮಾಡಿಟ್ಕೊಂಡ್ರೂ ತೊಂದರೆ ಇಲ್ಲ, ಅದನ್ನು ಗೊತ್ತಿರಬೇಕು. ಹಾಗೆ ಅನಲೈಸಿಂಗ್ ಫ್ಯಾಕ್ಟ್ಸ್ ವಿತ್ ಇಶ್ಯೂಸ್, ಪ್ರಿನ್ಸಿಪಲ್ಸ್ ಆಫ್ ಲಾ, ಫ್ಯಾಕ್ಟ್ ಮತ್ತು ಲಾನ ಎರಡನ್ನೂ ಕೂಡ ಒಟ್ಟಾಗಿ ತಾಳೆ ಮಾಡಿ ಅನಲೈಸ್ ಮಾಡಿ ಇದರಲ್ಲಿ ಬರೀಬೇಕು. ಸೊ ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ವಿಚ್ ಕ್ಯಾನ್ ಫೆಚ್ ಯು ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್. ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕೋ ಇದರಲ್ಲೇ ಈ ಸೆಗ್ಮೆಂಟಿಂದನೇ ಸಿಕ್ಕತ್ತೆ, ಮತ್ತು ಪಾಸ್ ಕೂಡ ಆಗ್ಬೋದು ಇದನ್ನು ಕರೆಕ್ಟಾಗಿ ಬರೆದ್ರೆ ನೀವು. ಇನ್ನು ನೆಕ್ಸ್ಟ್ ಒಂದು ಲಾಸ್ಟ್ ಆರ್ಡರ್ ಏನು ಅಂತ, ನೀವು ಆರ್ಡರ್ ಹೇಗೆ ಆದರೂ ಬರೀರಿ, ಫಾರ್ ಆಗಿ ಬರೀರಿ, ಅಗೇನ್ಸ್ಟ್ ಆಗಿ ಬರೀರಿ, ಅಫರ್ಮೇಟಿವ್ ಬರೀರಿ, ಹೇಗೆ ಬರೀರಿ, ಅದು ಸಮಸ್ಯೆ ಅಲ್ಲ. ಆದರೆ ನೀವು ಫಸ್ಟಿಂದ ಏನು ಆನ್ಸರ್ ಬರೆದಿರ್ತೀರಿ ಇದಕ್ಕೆ ತಾಳೆ ಆಗಬೇಕಾಗತ್ತೆ ಅಷ್ಟೇ. ಹೇಗೆ ಅನಲೈಸ್ ಮಾಡಿದ್ರಿ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗತ್ತೆ ಹೊರತು ಲಾಸ್ಟು ಡಿಕ್ರಿ ಮಾಡಿದ್ರಿ ಅಥವಾ ಡಿಸ್ಮಿಸ್ ಆಯಿತು ಅದ್ರ ಮೇಲೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಆಗಲ್ಲ. ಆದರೆ ಆರ್ಡರ್ ಅಂತ ಇದ್ದರೆ ಲಾಸ್ಟ್ ಆರ್ಡರ್ ಏನು, ಫೈನಲ್ ಆರ್ಡರ್ ಏನು, ಅದನ್ನು ಹೇಗೆ ಬರೀಬೇಕು, ದ ಸೂಟ್ ಆಫ್ ದ ಪ್ಲೇಂಟಿಫ್ ಇಸ್ ಡಿಕ್ರೀಡ್,
ಆರ್ ದಿ ಸೂಟ್ ಆಫ್ ದ ಪ್ಲೇಂಟಿಫ್ ಇಸ್ ಡಿಸ್ಮಿಸ್ಡ್. ಕಾಸ್ಟ್ ಇದ್ದರೆ ಕಾಸ್ಟ್ ಹಾಕಬೇಕು. ಮತ್ತು ಡ್ರಾ ಡಿಕ್ರಿ ಅಕಾರ್ಡಿಂಗ್ಲಿ. ಅದು ಸಿಮಿಲರ್ ಏನು ಕನೆಕ್ಟಿಂಗ್ ಆರ್ಡರ್ಸ್ ಏನಿರುತ್ತೆ, ಇಂಜಂಕ್ಷನ್ ಇದ್ದರೆ ಅದಕ್ಕೆ ಕನೆಕ್ಟಿಂಗ್ ಆರ್ಡರ್ಸ್ ಏನು ಸಣ್ಣ ಸಣ್ಣದು ಅದನ್ನೆಲ್ಲ ನೋಡ್ತಾ ಬರೀಬೇಕು. ನಿಮಗೆ ಈ ಥರ ಆರ್ಡರ್ ಲಾಸ್ಟ್ದು ಎಲ್ಲಿ ಸಿಗುತ್ತೆ, ಈ ಕೋರ್ಸಲ್ಲಿ ಬೇಕಾದಷ್ಟು ಜಡ್ಜ್ಮೆಂಟ್ ಸಿಗುತ್ತೆ. ಅದನ್ನು ನೀವು ಫಾಲೋ ಮಾಡ್ಬೋದು. ಅದು ಹೇಗೆ ಮಾಡಬೇಕಂತ ಹೇಳಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಆದರೆ ಬೇಸಿಕ್ ಸ್ಟ್ರಕ್ಚರ್ ಹೀಗಿದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಆರ್ಡ್ರ್ ಬರಬೇಕು ಲಾಸ್ಟಿಗೆ, ಫೈನಲ್ ಆರ್ಡ್ರು. ಅದು ಲಾಸ್ಟಿಗೆ ಹೇಗೆ ಬರಬೇಕು, ಗಿವನ್ ಅಂಡರ್ ಮೈ ಹ್ಯಾಂಡ್ ಆ್ಯಂಡ್ ಸೀಲ್ ಆಫ್ ದಿ ಕೋರ್ಟ್ ಆನ್ ದಿಸ್ ಡೇ ಆಫ್ ಡ್ಯಾಶ್ ಇಯರ್ ಅಂತ ಹೇಳಿ. ಈಗ 2021 ಇದು ಹಳೆ ಯಾವುದೋ ಒಂದು ಫಾರ್ಮೆಟನ್ನು ನಿಮ್ಗೆ ತೋರಿಸ್ತಾ ಇದ್ದಾನೆ. ಮತ್ತು ಸೈನ್ಡ್ ಅಂತ SD ಅಂತ ಮಾಡಿ ಆ ಡೆಸಿಗ್ನೇಷನ್ ಬರಬೇಕು, ಸಿವಿಲ್ ಜಡ್ಜ್ ಅಂತ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಫೈನಲ್ ಆರ್ಡರ್. ಫೈನಲ್ ಆರ್ಡರ್ಗೆ ಏನು ಮಾಡ್ತಾರೆ, ಏನು ಬರೀತಾರೆ ಅದನ್ನು ಈ ಸೆಕ್ಷನಲ್ಲಿ ಬರೀಬೇಕು. ಸೊ ಫೈನಲ್ ಔಟ್ಕಮ್ ಆಫ್ ದಿ ಕೇಸ್ ಅಲಾಂಗ್ ವಿತ್ ಕನೆಕ್ಟಿಂಗ್ ಆರ್ಡರ್ಸ್. ಆರ್ಡರ್ ಫಾರ್ ಕಾಸ್ಟ್, ಇಂಟ್ರೆಸ್ಟ್ ಹೇಳಿದರೆ ಎಷ್ಟು ಇಂಟ್ರೆಸ್ಟು ಅದನ್ನೆಲ್ಲ ಡೀಟೇಲಾಗಿ ಕೊಡುವಂಥದ್ದು. ಸೊ ಇಲ್ಲಿಗೆ ನಿಮ್ಮದು ಜಡ್ಜ್ಮೆಂಟ್ ಮುಗಿಯೋದಿಲ್ಲ. ಇದ್ರ ಜೊತೆ ಇನ್ನೊಂದು ಲಾಸ್ಟ್ ಪಾರ್ಟ್ ಇದೆ 11th. ಅದು ಯಾವುದು ಅಂದರೆ ಅನೆಕ್ಷರ್. ಲಾಸ್ಟ್ಗೆ ಅನೆಕ್ಷರ್ ಅಂತ ಒಂದು ಮೆನ್ಷನ್ ಮಾಡಿ, ಸಿಂಪಲ್ ಇದು ನೋಡಿ. ಲಿಸ್ಟ್ ಆಫ್ ವಿಟ್ನೆಸಸ್ ಎಕ್ಸಾಮಿನ್ ಫಾರ್ ಪ್ಲೇಂಟಿಫ್, ಲಿಸ್ಟ್ ಆಫ್ ವಿಟ್ನೆಸಸ್ ಎಕ್ಸಾಮಿನ್ ಫಾರ್ ಡಿಫೆಂಡೆಂಟ್, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಮಾರ್ಕ್ಡ್ ಫಾರ್ ದಿ ಪ್ಲೇಂಟಿಫ್ ಆ್ಯಂಡ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಮಾರ್ಕ್ಡ್ ಫಾರ್ ದಿ ಡಿಫೆಂಡೆಂಟ್. ಎಷ್ಟು ಜನ ವಿಟ್ನೆಸಸ್ ಇದ್ದಾರೆ ಪ್ಲೇಂಟಿಫ್ ಸೈಡ್, PW1, PW2, PW3 ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಹಾಗೆ ಡಿಫೆಂಡೆಂಟ್ ಸೈಡ್ DW1, DW2, DW3 ಹೀಗೆ. ಎಕ್ಸಿಬಿಟ್ಸ್ P ಸೀರೀಸಲ್ಲಿ, ಎಕ್ಸಿಬಿಟ್ D ಸೀರೀಸಲ್ಲಿ, ಇದರಲ್ಲೆಲ್ಲ ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಏನು ಅಂತ ಹೇಳಿ ಇದರಲ್ಲಿ ಲಿಸ್ಟ್ ಮಾಡಿ ಬರೀಬೇಕಾಗತ್ತೆ. ಯಾವುದು ಅನೆಕ್ಷರ್ ಸೆಕ್ಷನ್ನಲ್ಲಿ. ಸೊ ದಿಸ್ ಇಸ್ ದಿ ಲಾಸ್ಟ್ ಸೆಕ್ಷನ್. ಸೊ ಇಲ್ಲಿ ತನಕ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಸಿವಿಲ್ ಜಡ್ಜ್ಮೆಂಟಲ್ಲಿ ಹಾಗಿದ್ರೆ 11 ಪಾಯಿಂಟ್ಸನ್ನು ನೀವು ಬ್ರೀಫಾಗಿ ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಬರಿತಾ ಹೋದರೆ ನಿಮಗೆ ಸುಲಭ ಆಗತ್ತೆ. ಮತ್ತು ರೀಸ್ನಿಂಗ್ ನಾವೊಂದು 9th ಸೆಕ್ಷನಲ್ಲಿ ಹೇಳ್ದಲ್ಲ, ರೀಸನ್ಸ್ ಫಾರ್ ಫೈಂಡಿಂಗ್ಸ್, ಅದಕ್ಕೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ಹೇಗೆ ಮಾಡಬೇಕು, ಯಾವ ಥರ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಮಾಡಬೇಕು ಅಂತ. ಹಾಗೆ ಈ ಕೋರ್ಸ್ ಇಟ್ಕೊಂಡು ಹೇಗೆ ಜಡ್ಜ್ಮೆಂಟನ್ನು ಓದಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ ಬೆಲ್ ಐಕನ್ ಪ್ರೆಸ್ ಮಾಡಿದೆ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಷನ್ ಬರ್ತದೆ. ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತಷ್ಟು ನಾನು ನಿಮಗೆ ಹೊಸ ಇನ್ಫಾರ್ಮೇಷನ್ನ ಕೊಡ್ತೇನೆ. ಧನ್ಯವಾದಗಳು.